ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಲೆನಾಡಿಗರ ದೈವ, ಕುಟುಂಬದ ದೇವತೆ ಅಂದರೆ ರಾಜದೇವತೆ, ಈ ದೇವತೆಯ ಪೂಜೆ ಹಾಗೆ ಅದರ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿನ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ಈ ರಾಜದೇವತಾ ಪೂಜಾ ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ತೋಟಗಳ ಮಧ್ಯೆ, ಜಮೀನಿನ ಮಧ್ಯದಲ್ಲಿ ಈ ಒಂದು ದೇವತೆ ನೆಲೆಸಿರುವಂಥದ್ದು. ರಾಜದೇವತೆ ಅನ್ನೋ ಪದ ಹೆಚ್ಚಾಗಿ ಹಿಂದೂ ಸಂಸ್ಕೃತಿ ಹಾಗೆ ಇತಿಹಾಸದಲ್ಲಿ ರಾಜರ ಆರಾಧ್ಯ ದೇವತೆ ಅಂತ ಹೇಳಿ ಸೂಚಿಸುವಂಥದ್ದು. ಪ್ರಾಚೀನ ಕಾಲದಿಂದಲೂ ಪ್ರತಿಯೊಂದು ರಾಜಮನೆತನಕ್ಕೂ ತಮ್ಮದೇ ಆದಂತಹ ಕುಲದೇವತೆ ಅಥವಾ ರಾಜದೇವತೆ ಇರ್ತಿದ್ರು. ಹಾಗೆ ರಾಜರುಗಳು ರಾಜ್ಯದ ರಕ್ಷಣೆ ಹಾಗೆ ವಿಜಯಕ್ಕಾಗಿ ಈ ದೇವತೆಗಳನ್ನ ಪೂಜಿಸ್ತಾ ಇದ್ರು. ಅದರಂತೆ ನಮ್ಮಲ್ಲೂ ಕೂಡ ಅಂದರೆ ಮಲೆನಾಡಲ್ಲೂ ಕೂಡ ಹಿಂದೆಯಿಂದ ಆಚರಿಸ್ಕೊಂಡು ನಡೆಸ್ಕೊಂಡು ಬಂದಿರುವಂತಹ ಈ ಒಂದು ಪೂಜೆ ಈಗಲಿಗೂ ಚಾಲ್ತಿಯಲ್ಲಿರುವಂಥದ್ದು. ಹಾಗಾದರೆ ಈ ರಾಜದೇವತೆ ಪೂಜೆನ ಯಾಕೆ ಮಾಡಬೇಕು? ಈ ದೇವತೆ ಕುಟುಂಬದ ಹಿತ ಕಾಯ್ತಾಳೆ, ಬೆಳೆಗೆ ರೋಗ ರುಜಿನ ಬರ್ದಂಗೆ ರಕ್ಷಿಸ್ತಾಳೆ, ಜಾನುವಾರು ಆಸ್ತಿ ಪಾಸ್ತಿಗಳನ್ನ ಕಾಪಾಡ್ತಾಳೆ ಅನ್ನುವಂಥದ್ದು ಪೂರ್ವಿಕರಿಂದಲೂ ನಡೆಸ್ಕೊಂಡು ಬಂದಿರುವಂತಹ ಪದ್ಧತಿ. ಅದರಂತೆ ಪ್ರತಿಯೊಬ್ಬರಲ್ಲಿ ಇರುವಂತಹ ನಂಬಿಕೆ. ಹಾಗೆ ಈ ಒಂದು ಪೂಜೆ ದೇವಸ್ಥಾನದಲ್ಲಿ ಪ್ರತಿದಿನ ನಡೆಯೋ ಹಾಗೆ ನಡೆಯಲ್ಲ. ವರ್ಷಕ್ಕೊಂದ್ಸಲ ಒಂದೊಳ್ಳೆ ದಿನವನ್ನು ನಿಗದಿಪಡಿಸಿ ಪೂಜೆ ನಡೆಯುವಂಥದ್ದು. ಮುನ್ನಾ ದಿನವೇ ಪೂಜಾ ಜಾಗವನ್ನು ಶುದ್ಧಗೊಳಿಸಿ ಸುಣ್ಣವನ್ನು ಬಳಿಯುವಂಥದ್ದು. ಪೂಜಾ ದಿನಾಂಕ ಗೊತ್ತಾದ ಮೇಲೆ ಹಾಗೆ ಪೂಜೆಯ ದಿನದಂದು ತೋರಣವನ್ನು ಕಟ್ಟಿ ಅಡಿಕೆ ಹಿಂಗಾರ ಹೂಗಳಿಂದ ದೇವಿಯನ್ನು ಅಲಂಕಾರ ಮಾಡುವಂಥದ್ದು ಇಲ್ಲಿನ ಪದ್ಧತಿ. ದೇವತೆಗೆ ಪೂಜೆ ಸಲ್ಲಿಸಿ ಕೋಳಿ ಕುರಿ ಹಣ್ಣನ್ನು ಸಮರ್ಪಿಸಲಾಗುತ್ತೆ. ಮೊದಲು ಈ ಜಾಗದಲ್ಲಿ ಕಲ್ಲನ್ನು ಪೂಜಿಸ್ತಾ ಇದ್ರು. ಈಗ ಅದೇ ಸ್ಥಳದಲ್ಲಿ ಕಟ್ಟೆಯನ್ನು ಕಟ್ಟಿ ಪೂಜೆಯನ್ನು ನಡೆಸ್ಕೊಂಡು ಬಂದಿರುವಂಥದ್ದು. ಹಾಗೆ ಪೂಜೆ ದಿನ ಯಾವುದಾದ್ರೂ ಇಷ್ಟಾರ್ಥ ಇದ್ದರೆ ದೇವರಲ್ಲಿ ಪ್ರಾರ್ಥಿಸಿ ಹರಕೆನ ಕೂಡ ಮಾಡಿಕೊಳ್ಬಹುದು. ಈ ಪೂಜೆಗೆ ಕುಟುಂಬದವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಅನುಮತಿ ಇರೋದಿಲ್ಲ. ಹಾಗೆ ಈ ರಾಜದೇವತೆ ಕುಟುಂಬದ ದೇವತೆ ಅಂತಲೇ ಹೇಳಬಹುದು. ಹಾಗೆ ಇದ್ರ ಸುತ್ತ ಕಲ್ಲಟ್ಟಿ, ಪಂಜುರುಳಿ, ಗುಳಿಗ ಕೂಡ ಇರುವಂಥದ್ದು. ಅದರಂತೆ ಈ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ತಂದು ಬಲಿ ಕೊಟ್ಟ ಮೇಲೆ ಅಡುಗೆನ ಕೂಡ ಪುರುಷರೇ ಮಾಡಿ ದೇವಿಗೆ ನೈವೇದ್ಯ ಇಡುವಂಥದ್ದು. ಮುಟ್ಟಾದವರು ಸೂತ್ಕ ಇದ್ದರೆ ಈ ಆಚರಣೆಗೆ ಬರೋ ಹಾಗಿಲ್ಲ. ಹಾಗೆ ಹೆಂಗಳೆಯರು ಈ ಅಡುಗೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಈ ದೇವತೆಯ ಆಚರಣೆಯನ್ನು ಪುರುಷರೇ ಮಾಡುವಂಥದ್ದು. ಹಾಗೆ ಈ ಒಂದು ಸ್ಥಳಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾವು ಇದರಿಂದ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಪೂಜೆನ ವೀಕ್ಷಿಸ್ತಾ ಇದ್ವಿ. ಪಂಜನ್ನು ಇಟ್ಟು ದೇವಿಗೆ ಪೂಜೆನ ಪ್ರಾರಂಭ ಮಾಡಿದ್ರು. ಹಾಗೆ ಪೂಜೆ ಮಾಡೋಂಥವರು ಕೂಡ ಬಾಯಿಗೆ ಬಟ್ಟೆಯನ್ನು ಕಟ್ಟಿ ದೇವಿಗೆ ಪೂಜೆ ಮಾಡೋವಂಥದ್ದು. ಬಾಯಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಕೂಡ ದೇವಿಗೆ ಯಾವುದೇ ರೀತಿಯಾದಂತಹ ಮೈಲಿಗೆನ ಮಾಡಬಾರ್ದು ಅನ್ನುವಂಥದ್ದು ಈ ಒಂದು ಪೂಜೆಯ ಉದ್ದೇಶ.
ಈ ರಾಜದೇವತೆಯ ಪೂಜೆಯನ್ನು ನಾವು ಪೂರ್ವಿಕರು ಆಚರಿಸ್ಕೊಂಡು ಬರ್ತಿರೋಂತಹ ಸಂಪ್ರದಾಯ ಅಂತ ಹೇಳಿ ಸಾಂಪ್ರದಾಯಿಕವಾಗಿ ಆಚರಿಸ್ಕೊಂಡು ಬರ್ತಾಯಿದ್ರೂ ಹರಿದು ಹಂಚಿ ಹೋಗಿರೋಂತಹ ಕುಟುಂಬದ ಹಲವು ತಲೆಮಾರುಗಳನ್ನ ಒಟ್ಟಿಗೆ ಸೇರಿಸುವಂತಹ, ಹೊಸ ತಲೆಮಾರಿಗೆ ಹಳೆ ಬೇರುಗಳನ್ನ ಪರಿಚಯಿಸುವಂತಹ ಒಂದೊಳ್ಳೆ ಬೆಸುಗೆ ಅಂತಲೇ ಹೇಳ್ಬೋದು. ಇಂಥದ್ದೊಂದು ಬೆಸುಗೆಗೆ ಅಡಿಪಾಯ ಹಾಕಿರುವಂತಹ ಪೂರ್ವಿಕರಿಗೆ ಈ ಮೂಲಕ ನನ್ನದೊಂದು ಸಲ್ಯೂಟ್. ಪೂಜೆ ಮುಗಿಸಿ ನಾವೆಲ್ಲರೂ ಖುಷಿಯಾಗಿ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ ಕುಟುಂಬದೊಂದಿಗೆ ಸಮಯವನ್ನು ಕಳೆದು ನಮ್ಮ ಮನೆಗೆ ತೆರಳಿದ್ವಿ. ನಿಮ್ಮಲ್ಲೂ ಕೂಡ ರಾಜದೇವತೆ ಪೂಜೆಯನ್ನು ನೀವು ಮಾಡ್ತಾಯಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳಿ ಈ ಮೂಲಕ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.